ಕರ್ನಾಟಕದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಢವ ಶುರುವಾಗ್ಬಿಟ್ಟಿದೆ. ಬಿಕಾಸ್ ಗೆದ್ದೇ ಬಿಡ್ತೀವಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಯಾರಲ್ಲೂ ಕೂಡ ಇಲ್ಲ. ಬಿಕಾಸ್ ಯಾವುದೇ ಪಕ್ಷದ ಅಭ್ಯರ್ಥಿಗೆ ಆಗಿದ್ರು ಕೂಡ ಅಷ್ಟೇ ಎಲ್ಲೋ ಒಂದ್ ಕಡೆ ಅಂಜಿಕೆ ಇದೆ, ತಳಮಳ ಇರುವಂತದ್ದು, ಎಲ್ಲಿ ಏನಾಗ್ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಬಿಕಾಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಗಮನಿಸೋದಾದ್ರೆ ಮೋದಿ ಅಲ್ಲಲ್ಲಿ ಗೆದ್ದು ಬಿಡ್ತೀವೇನೋ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದೇ ಕಾಂಗ್ರೆಸ್ನವರು ಗ್ಯಾರಂಟಿ ಮುಖಾಂತರ ನಾವು ಗೆಲ್ತೀವೇನೋ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ನಲ್ಲಿ ಅವರಿರುವಂತದ್ದು. ಕೆಲ ಹೊತ್ತಲ್ಲೇ ಮಹಾನಾಯಕರ ಪ್ರತಿಷ್ಠೆ ಬಹಿರಂಗ ಆಗುತ್ತೆ. ಹಾವೇರಿ ಹಾಗೆಯೇ ಬೆಳಗಾವಿಯಲ್ಲಿ ಗೆಲ್ತಾರಾ ಮಾಜಿ ಸಿಎಂಗಳು ಅನ್ನೋದು ಈಗಿರುವಂತ ಕುತೂಹಲ. ಒಲ್ಲದ ಮನಸ್ಸಿನಿಂದಲೇ ಹಾವೇರಿಯಲ್ಲಿ ಬೊಮ್ಮಾಯಿ ಅವರು ಅಖಾಡಕ್ಕೆ ಇಳಿದಿದ್ರು, ಕಣ್ಣೀರೆಲ್ಲ ಹಾಕಿದ್ರು. ಟಿಕೆಟ್ ಅನೌನ್ಸ್ ಆದಂತ ಟೈಮ್ನಲ್ಲಿ ನಾವು ನೋಡಿದ್ವಿ. ಆದ್ರೆ ಎಲೆಕ್ಷನ್ ಅಂತ ಬಂದಾಗ ಅದನ್ನ ಸವಾಲಾಗಿ ಸ್ವೀಕರಿಸಲೇಬೇಕಾಗುತ್ತೆ. ಹಾಗಾಗಿ ಅಬ್ಬರದ ಪ್ರಚಾರ ಎಲ್ಲ ಮಾಡಿದ್ರು. ಇನ್ನು ಖರ್ಗೆ ಅವರಿಗೆ ಕಲಬುರಗಿ ಬಹಳ ಪ್ರತಿಷ್ಠೆಯಾಗಿದೆ. ಕಳೆದ ಬಾರಿ ಎಸ್ಪೆಷಲಿ ಮೋದಿ ಅವರೇ ಅಖಾಡಕ್ಕಿಳಿದು ಖರ್ಗೆ ಅವರನ್ನ ಸೋಲಿಸೋ ಪ್ರಯತ್ನ ಮಾಡಿದ್ರು, ಅದರಲ್ಲಿ ಯಶಸ್ಸು ಕೂಡ ಆಗಿದ್ರು. ಈ ಬಾರಿನೂ ಆಕ್ಚುಲಿ ಚುನಾವಣೆ ಶುರು ಮಾಡಿದ್ದು ಕಲಬುರಗಿಯಿಂದ. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷರಿಗೆ ಪ್ರತಿಷ್ಠೆ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಿಗೂ ಪ್ರತಿಷ್ಠೆ, ಬಿಜೆಪಿ ರಾಜ್ಯಾಧ್ಯಕ್ಷರ ಸಹೋದರ ಕೂಡ ನಿಂತಿರುವಂತ ಹಿನ್ನೆಲೆಯಲ್ಲಿ ಅವ್ರಿಗೂ ಪ್ರತಿಷ್ಠೆ. ಇನ್ನ JDS ನ ಅಳಿವು ಉಳಿವು ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಹಾಸನದಲ್ಲಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇದೆ. ಬಿಕಾಸ್ ಆ ವಿಡಿಯೋಗಳು ಸದ್ ಮಾಡಿದ್ಯಾ, ನಿಜಕ್ಕೂ JDSಗೆ ಎಫೆಕ್ಟ್ ಆಗಿದೆಯಾ ಅಂತ. ಮತ್ತೆ ಕುಮಾರಸ್ವಾಮಿ JDS ನ ರಾಜ್ಯಾಧ್ಯಕ್ಷರು, ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಕಡೆ ಕ್ಷಣದವರೆಗೂ ನಿಲ್ಲಲ್ಲ ಅಂತಿದ್ದಂತ ಕುಮಾರಸ್ವಾಮಿ ಅವರು ನಿಂತಿರುವಂತ ಕಾರಣಕ್ಕೋಸ್ಕರ ಮಂಡ್ಯದ ಜನತೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸೋಲನ್ನ ಕಾಣಿಸಿದ್ರು JDSಗೆ. ಆದ್ರೆ ಅದು ರಿಪೀಟ್ ಆಗುತ್ತಾ ಅಥವಾ JDSಗೆ ಅನುಕಂಪದ ವೋಟ್ ಬಿದ್ದು ಕುಮಾರಸ್ವಾಮಿ ಅವರು ಗೆಲ್ತಾರ, ಕಾದ್ ನೋಡ್ಬೇಕು. ಧಾರವಾಡ ಹುಬ್ಬಳ್ಳಿ ಯಾರೇ ಗೆದ್ರು ಕೂಡ ಒಂದು ದಾಖಲೆ ಆಗೇ ಆಗುತ್ತೆ. ಈ ನಿಟ್ಟಿನಲ್ಲಿ ಮತದಾರರ ನಾಡಿ ಮಿಡಿತ ಏನು ಅನ್ನೋದು ತೀರ್ಪನ್ನು ಅವ್ರು ಕೊಟ್ಟಿದ್ದಾಗಿದೆ. ಸೊ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಮಸುಂಡಿ. ಬಹಳಷ್ಟು ವಿಚಾರಗಳು ಈ ಸಲ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಪ್ರತಿಧ್ವನಿಸಿದ್ರು. ಎಸ್ಪೆಷಲಿ ಕಾನೂನು ಸುವ್ಯವಸ್ಥೆ ವಿಚಾರವನ್ನ ಇಟ್ಕೊಂಡು ಈ ಚುನಾವಣೆಯನ್ನ ಆ ಭಾಗದಲ್ಲಿ ಫೇಸ್ ಮಾಡಿದ್ರು. ಮತ್ತೆ ದಿಂಗಾಲೇಶ್ವರ ಶ್ರೀಗಳ ಒಂದು ಅಸಮಾಧಾನ ಇರ್ಬೋದು, ಅವರು ಎಲೆಕ್ಷನ್ ನಿಂತಿದ್ದು ಮತ್ತೆ ನಾಮಿನೇಷನ್ ವಿಡ್ರಾ ಮಾಡ್ಕೊಂಡಿದ್ದು, ಇವೆಲ್ಲವೂ ಕೂಡ ಹೈಲೈಟ್ ಆಗಿತ್ತು. ಸೊ ಈಗ ಮತದಾರ ತೀರ್ಪು ಬರೆದಿದ್ದಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಲಾಸ್ಟ್ ಮಿನಿಟ್ ಸಿದ್ಧತೆ ಹೆಂಗ್ ಕಂಡು ಬರ್ತಾ ಇದೆ? ಪೃಥ್ವಿರಾಜ್, ಧಾರವಾಡದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಮತ ಎಣಿಕೆಗಾಗಿ. 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭಗೊಳ್ಳಲಿದೆ. ಈಗಾಗಲೇ ಏನು ಮತ ಎಣಿಕೆ ಕೇಂದ್ರ ಏನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮತ ಎಣಿಕೆ ನಡೀತಾ ಇದೆ. ಸಾಕಷ್ಟು ಎಲ್ಲ ರೀತಿಯ ಸಿಬ್ಬಂದಿ ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ವಾಹನ ಇರಬಹುದು ಮತ್ತು ಪ್ರತಿಯೊಬ್ಬ ಸಿಬ್ಬಂದಿನೂ ಸಹ ತಪಾಸಣೆ ಮಾಡಿ ಇಲ್ಲಿ ಬಿಡ್ತಾ ಇರೋದನ್ನು ನಾವು ದೃಶ್ಯಗಳಲ್ಲಿ ಕಾಣ್ತೇವೆ. ಈಗೇನು 8 ಗಂಟೆಗೆ ಸರಿಯಾಗಿ ಆರಂಭಗೊಳ್ಳುತ್ತೆ, ಮತ ಎಣಿಕೆ ಕಾರ್ಯ ಆರಂಭಗೊಳ್ಳುತ್ತೆ. ಇಲ್ಲಿ ಏನು 112 ಟೇಬಲ್ಗಳನ್ನ ಅಳವಡಿಕೆ ಮಾಡಲಾಗಿದೆ ಇಲ್ಲಿ ಮತ ಎಣಿಕೆಗಾಗಿ. ಇಲ್ಲಿ ಭದ್ರತೆ ದೃಷ್ಟಿಯಿಂದ ಅಂದ್ರೆ ಒಂದು ವಾಹನ ತಪಾಸಣೆ ಜೊತೆಗೆ ಇಲ್ಲಿ ಚುನಾವಣಾ ಸಿಬ್ಬಂದಿಯ ಪಾಸ್ ಇರ್ಬೋದು, ಎಲ್ಲವನ್ನೂ ಪರಿಶೀಲನೆ ಮಾಡಿ ನಂತರ ಮತ ಎಣಿಕೆ ಕೇಂದ್ರದ ಒಳಗೆ ಬಿಡಲಾಗ್ತಾ ಇದೆ. ಪಾಸ್ ಇಲ್ಲದೆ ಇರುವಂತ ಯಾರನ್ನೂ ಸಹ ಬಿಡ್ತಾ ಇಲ್ಲ. ಯಾಕಂದ್ರೆ ಏನಾದರೂ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಇಲ್ಲಿ ಸಿಬ್ಬಂದಿ ಒಂದು 400ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಮತ್ತು ಪೊಲೀಸ್ ಭದ್ರತೆ ದೃಷ್ಟಿಯಿಂದ 600ಕ್ಕೂ ಹೆಚ್ಚು ಸಿಬ್ಬಂದಿನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಪೊಲೀಸ್ ಆಯುಕ್ತರು ಸಹ ಬಂದಿದ್ದಾರೆ. ಅವರು ಸಹ ಒಂದು ಭದ್ರತೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ರೇಣುಕಾ ಸುಕುಮಾರ್ ಅವರು ಇಲ್ಲಿ ಅಂದ್ರೆ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸಹ ಇಲ್ಲಿ ಒಂದು ಸ್ಥಳಕ್ಕೆ ಬಂದು ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳು ಕೈಗೊಳ್ತಾ ಇದ್ದಾರೆ. ಇಂಥ ಬೆಳಿಗ್ಗೆ 6 ಗಂಟೆಗೆ ಏನು ಇಲ್ಲಿ ಸಿಬ್ಬಂದಿ ಬಂದ್ಬಿಟ್ಟು ಭದ್ರತೆನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಎಲ್ಲ ಈಗಾಗಲೇ ಏನು ಪ್ರತಿಯೊಂದು 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ 14 ಟೇಬಲ್ ಸೇರಿ ಒಟ್ಟು 112 ಟೇಬಲ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಮತ್ತು 8 ಗಂಟೆಗೆ ಏಕಕಾಲಕ್ಕೆ ಒಂದು ಕಡೆ ಪೋಸ್ಟಲ್ ಬ್ಯಾಲೆಟ್ ಮತ್ತೊಂದು ಕಡೆ EVM ಎರಡೂ ಸಹ ಒಂದು ಏನು ಮತ ಎಣಿಕೆ ಕಾರ್ಯ ಆರಂಭಗೊಳ್ತದೆ. ಹಾಗಾಗಿ ಆ ಮತ ಎಣಿಕೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಸಾಕಷ್ಟು ಕುತೂಹಲ ಇದೆ. ಆದರೆ ಪ್ರಹ್ಲಾದ್ ಜೋಶಿ 5ನೇ ಬಾರಿ ಗೆಲ್ತಾರ ಅನ್ನೋ ಒಂದು ಕುತೂಹಲ ಒಂದು ಕಡೆ. ಆದರೆ ಈ ಬಾರಿ ಯಾಕಂದ್ರೆ 4 ಬಾರಿ ಬಿಟ್ಟು 5ನೇ ಬಾರಿ ಗೆದ್ದ ಉದಾಹರಣೆಗಳಿಲ್ಲ. ಹಾಗಾಗಿ ಗೆಲ್ತಾರ ಸೋಲ್ತಾರ ಅನ್ನೋ ಒಂದು ಪ್ರಶ್ನೆ ಆಗಿದೆ. ಏನೇ ಆದ್ರೂ ಸಹ ಇದು ಒಂದು ಈ ಬಾರಿ ಯಾರೇ ಗೆದ್ರು ಸಹ ಒಂದು ದಾಖಲೆ ಆಗ್ತದೆ ಪೃಥ್ವಿರಾಜ್. ಹಾಗಾಗಿ ಒಂದು ಮತ ಎಣಿಕೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಚುನಾವಣಾ ಸಿಬ್ಬಂದಿ ಎಲ್ಲರೂ ಸಹ ಈಗ ಮತ ಎಣಿಕೆ ಕೇಂದ್ರದತ್ತ ಮುಖ ಮಾಡಿದ್ದಾರೆ ಪೃಥ್ವಿರಾಜ್. ಓಕೆ, ಶಿವರಾಮ್ ಮಸುಂಡಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀವಿ. ಇದೇ ರೀತಿಯಾಗಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳಿದ್ದಾರೆ. ಅಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯಾಗಿ ಕೌಂಟಿಂಗ್ ಆಗ್ತಾ ಇದೆ, ಯಾರ ಹಿನ್ನಡೆ ಮುನ್ನಡೆ, ಯಾವ ಪಕ್ಷದ ಅಭ್ಯರ್ಥಿ ಇಲ್ಲಿ ಹೆಚ್ಚಿನ ಲೀಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.